ಅವರಲ್ಲಿ ಡೆಲ್ಲಿಲಿ, ಚಿಕ್ಕಮ್ಮ ಮನೆಯಲ್ಲಿ ಬೆಂಗಳೂರಲ್ಲಿ, ಮಧ್ಯದಲ್ಲಿ ನಾವು. ಚಿಕ್ಕ ಯಜಮಾನ್ರೆ, ಅವ್ರ ಮನೆಗ್ ಬಂದಿದಾರಲ್ಲ, ಅವ್ರ ಬಗ್ಗೆ ಏನ್ ಯೋಚನೆ ಮಾಡಿದ್ರಿ? ಏನ್ರಿ ಇವತ್ತು ನನಗ್ ಯೋಚನೆ ಮಾಡಿದ್ರ ಯೋಚನೆ ಮಾಡ್ಲಿಲ್ವಾ ಅಂತೆಲ್ಲ ಕೇಳ್ತಿದ್ದೀರಾ? ಗಾಡ್ ಬ್ಲೆಸ್ ಮೀ. ನೋಡ್ರಿ ಬಂಗಾರಿ, ನಾವು ನಮ್ಮನೆಯವ್ರ ಬಗ್ಗೆನೇ ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂದ್ಮೇಲೆ ಗೊತ್ತು ಗುರಿ ಇಲ್ದಿರೋರ್ ಬಗ್ಗೆ ಎಲ್ಲ ಯೋಚನೆ ಮಾಡೋಷ್ಟು ಟೈಮ್ ಇದೆಯೇ? ನೋಡಿ, ನೀವು ಮನೆ ಮಗ, ಇಲ್ಲಿ ಏನ್ ತೊಂದ್ರೆ ಬಂದ್ರು ಮುಂದೆ ನಿಂತು ಅದನ್ನ ಬಗೆಹರಿಸೋದನ್ನ ನೀವ್ ನೋಡ್ಕೋಬೇಕಲ್ವಾ? ಈಗ ಅವರಿಂದ ನಮಗೇನ್ ತೊಂದ್ರೆ ಆಗಿದೆ ಅಂತ ನೀವ್ ಇಷ್ಟೊಂದೆಲ್ಲ ಪೀಠಿಗೆ ಹಾಕ್ತಿದ್ದೀರಾ ಹೇಳಿ? ಈಗ ನೋಡಿ, ಅವ್ರ ಪಾಡಿಗೆ ಅವ್ರು ಇದಾರೆ. ಬೆಳಿಗ್ಗೆ ಆದ್ರೆ ಡ್ಯಾಡಿ ಬರ್ತಾರೆ, ಅವ್ರ ಜೊತೆ ಮಾತಾಡ್ತಾರೆ, ಇರಂಗಿದ್ರೆ ಇರ್ತಾರೆ, ಹೋಗಂಗಿದ್ರೆ ಹೋಗ್ತಾರೆ. ಅವ್ರ ಪಾತ್ರ ಅಲ್ಲಿಗೆ ಮುಗೀತು, ಅಷ್ಟೇ ಅಲ್ವಾ? ನೋಡಿ, ಇದನ್ನೇ ಬೇಡ ಅನ್ನೋದು. ನೀವ್ ಯಾವ ವಿಷಯನೂ ಗಂಭೀರವಾಗಿ ತಗೊಳ್ಳೋದೇ ಇಲ್ಲ ಅಲ್ವಾ? ಮೊದ್ಲು ಯಜಮಾನ್ರಿಗೆ ಫೋನ್ ಮಾಡಿ ಇವ್ರು ಬಂದಿರೋ ವಿಚಾರನ ಹೇಳಿ. ಆಮೇಲೆ ಅವ್ರು ಏನ್ ಮಾಡು ಅಂತ ಹೇಳ್ತಾರೋ ಹಾಗ್ ಮಾಡಿ. ಇವ್ರಲ್ಲಿರೋ ಒಂದೊಂದು ಕ್ಷಣನೂ ಏನೋ ಒಂಥರ ಇದೆ. ಅವ್ರು ಮಾತಾಡೋದನ್ನ ನೋಡ್ತಾ ಇದ್ರೆ ಯಜಮಾನ್ರ ಬಗ್ಗೆ ಬೇರೆ ಅಭಿಪ್ರಾಯ ಮೂಡ್ತಾ ಇದೆ. ಅಲ್ಲ, ನನ್ಗೂ ಹಾಗೆ ಅನ್ನಿಸ್ತು. ಆದ್ರೆ ಡ್ಯಾಡ್ ಅಂತ ಸುಮ್ನೆ ಆಗೋದೆ. ಆದ್ರೂ ಬೆಂಕಿ ಇಲ್ದೆ ಹೊಗೆ ಬರೋದಿಲ್ಲ ಅಲ್ವಾ? ಅಂದ್ರೆ ಯಜಮಾನ್ರ ಬಗ್ಗೆ ನಿಮ್ಗೂ ನಂಬಿಕೆ ಇಲ್ವಾ? ತಪ್ಪು ಮಾಡಿದಾರೆ ಅಂತ ನಾನೇನು ನಂಬ್ತಿಲ್ಲ. ಆದ್ರೆ ನನಗೆ ಯಾಕೋ ಒಳಗೆ ನಮ್ಮ ಮನೇಲಿರೋ ದೊಡ್ಡ ಡ್ರ್ಯಾಕ್ಯುಲಾ ಕಾಟ ತಡಿಲಾರ್ದೆ ಈ ತರದೊಂದು ದಾರಿ ಹುಡ್ಕೊಂಡಿರ್ಬೋದಾ ಒಳಗಡೆನೆ ಅನ್ನಿಸ್ತಿದೆ. ಯಾಕೋ ಡೌಟು ಸ್ವಲ್ಪ ಬರ್ತಿದೆ. ನೋಡಿ, ಯಜಮಾನ್ರ ಬಗ್ಗೆ ಹೀಗೆಲ್ಲ ಅನುಮಾನ ಪಡೋದು ಚೆನ್ನಾಗಿರಲ್ಲ. ದೇವ್ರ ಮೇಲೆ ಅನುಮಾನ ಪಡೋದು ಒಂದೇ, ಯಜಮಾನ್ರ ಮೇಲೆ ಅನುಮಾನ ಪಡೋದು ಒಂದೇ. ನಿಮ್ಗೆ ನಿಮ್ ತಾಯಿ ಇಷ್ಟ ಇಲ್ಲದೆ ಇರ್ಬೋದು, ಆದ್ರೆ ಯಜಮಾನ್ರು ಅಮ್ಮವ್ರನ್ನ ತುಂಬಾನೇ ಇಷ್ಟ ಪಡ್ತಾರೆ. ನಿಮ್ಗೂ ಹಾಗೆ ಅನ್ನಿಸ್ತಾ? ನಿಜನೇ ಬಿಡಿ, ನಮ್ಮ ಅಪ್ಪನಿಗೆ ನನಗಿಂತ ನಮ್ಮ ಅಮ್ಮನ ಕಂಡ್ರೆ ಜಾಸ್ತಿ ಇಷ್ಟ. ಇರ್ಲಿ, ನಾಳೆ ಬೆಳಿಗ್ಗೆ ಬರ್ತಾರಲ್ಲ, ಗೊತ್ತಾಗತ್ತೆ, ಕೇಳಿ ವಿಚಾರಿಸೋಣ. ಚಿಕ್ಕಮ್ಮ, ನೀವೇನು ನಮ್ಮ ಅಂತಪುರಕ್ಕೆ ಬಂದ್ಬಿಟ್ಟಿದ್ದೀರಾ? ಮತ್ತೆ ಎಲ್ರು ತಮ್ ಗೂಡ್ ಸೇರ್ಕೊಂಡ್ಬಿಟ್ರೆ ನಾನೆಲ್ ಮಲ್ಕೊಳ್ಳೋದು? ನನಗೇನಾದ್ರೂ ವ್ಯವಸ್ಥೆ ಮಾಡ್ಕೊಡ್ಬೇಕು ತಾನೆ? ಓ, ನಿಮ್ಗೂ ಬಿಟ್ಕೊಳ್ಳೋ ಅಭ್ಯಾಸ ಇದೆಯಾ? ಇದಕ್ಕಲ್ಲಪ್ಪ, ಮಲ್ಕೊಳ್ಳೋ ವ್ಯವಸ್ಥೆ ಕೇಳಿದ್ದು. ಮಲ್ಗೋದಾ? ಅದು ಮನೆ ದೊಡ್ಡದಾಗಿದೆ ಅಂದ್ಮೇಲೆ ಒಂದು 4-5 ರೂಮ್ ಇರುತ್ತಪ್ಪ. ನಮ್ಮ ಮನೇಲಿ ಡ್ರ್ಯಾಕ್ಯುಲಾ, ಚಿಂಪಾಂಜಿ ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮನೇಲಿ ರೂಮ್ ಅಲ್ಲಿ ಅವರೇ ತಗ್ಲಾಕೊಂಡ್ಬಿಟ್ಟಿದ್ದಾರೆ. ಇವತ್ತು ರಾತ್ರಿ ಕಿಚನ್ ಹಾಲ್ ನೋಡ್ಕೊಳ್ಳಿ ಹೋಗಿ. ನೋಡಮ್ಮ ಮಯೂರಿ, ನನ್ ಮಗನ್ಗಂತೂ ನನ್ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ಲ. ಈ ಮನೆ ಸೊಸೆಯಾಗಿ ನೀನಾದ್ರೂ ನಂಗ್ ಮಲ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಡ್ಬೇಕಲ್ವಾ? ನೀನ್ ನೋಡಿದ್ರೆ ಚಾಪೆ ದಿಂಬ ಹಾಕೊಂಡ್ ಮಲ್ಕೊಳ್ತಾ ಇದೀಯ. ನಿಮ್ಗೂ ಚಾಪೆ ದಿಂಬೇಕಾ? ಅದನ್ನ ಡೈರೆಕ್ಟ್ ಆಗಿ ಕೇಳ್ಬಾರ್ದ? ಮನೇಲಿ ಬೇಜಾನಿದಾವೆ, ಹೋಗ್ರಿ. ನನ್ನನ್ನೇನ್ ನೋಡ್ತಾ ಇದ್ರೆ ಚಾಪೆ ದಿಂಬ ತಗೊಂಬನ್ರಿ. ಸುಮ್ನೆ ಇರ ನೀನು, ನಂಗೊಂದ್ ವಿಷಯ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಇನ್ನೂ ಎಷ್ಟು ವಿಷಯ ಅರ್ಥ ಆಗಿಲ್ಲ ಬಿಡಿ. ನೀನ್ ಸುಮ್ನೆ ಇರ. ನೀವಿಬ್ರು ಗಂಡ ಹೆಂಡತಿ ತಾನೆ? ಯಾಕಂಟಿ ಡ್ಯಾಡ್ ಕಡೆ ಬಂದ್ಬಿಟ್ಟು ಮಗನ್ ಕಡೆ ತಿರುಗ್ತಾ ಇದ್ದೀರಾ? ನಾವಿಬ್ರು ಗಂಡ ಹೆಂಡ್ತಿನೇ. ಯು ಹ್ಯಾವ್ ಎನಿ ಪ್ರಾಬ್ಲಮ್? ಬಿಗ್ ಪ್ರಾಬ್ಲಮ್. ಅಲ್ಲ, ಗಂಡ ಹೆಂಡತಿ ಆದ್ಮೇಲೆ ಇಬ್ರು ಒಟ್ಟಿಗೆ ಮಲ್ಕೊಳ್ಳೋದನ್ನ ಬಿಟ್ಟು ಇದೇನಿದು? ಅವಳು ಅಲ್ಲಿ, ನೀನು ಇಲ್ಲಿ. ವೈ? ಆಂಟಿ, ನೀವ್ ಯಾಕೋ ಔಟ್ ಆಫ್ ದ ಸಿಲೆಬಸ್ ಮಾತಾಡ್ತಾ ಇದ್ದೀರಾ? ನಾನು ಇಲ್ಲಾದ್ರೂ ಮಲ್ಕೋತೀನಿ, ಅವರು ಅಲ್ಲಾದ್ರೂ ಮಲ್ಕೋತಾರೆ. ನಿಮಗೆ ಯಾಕೆ? ಗಂಡ ಹೆಂಡತಿ ಅಂದ್ಮೇಲೆ 1000 ಇರುತ್ತೆ ಅಲ್ಲ.
ನೀವು 100 ರೂಪಾಯಿ ಆಕ್ಟಿಂಗ್ ಮಾಡಿ ಅಂದ್ರೆ 1000 ರೂಪಾಯಿ ಆಕ್ಟಿಂಗ್ ಮಾಡ್ತಿದ್ದೀರಲ್ಲ, ಕೊಟ್ಟ ಪಾತ್ರ ನಿರ್ವಹಿಸಿದ್ರೆ ಸಾಕು ತಾನೇ. ಅಂದ್ರೆ ಏನಿದು ಅಂತ ನೀವು ನಮ್ಮ ಅಪ್ಪನ 2ನೇ ಸಂಸಾರ ಅಂತ ಮನೆ ಒಳಗಡೆ ಬಂದಿದ್ದೀರಾ. ಅದೇನ ನಮಗ್ ಓಕೆ ಆಗಿಲ್ಲ ಅಂದ್ಮೇಲೆ ನಮ್ಮಿಬ್ರ ಬಗ್ಗೆ ಯಾಕೆ ಮಾತಾಡ್ಬೇಕು? ಯಾರು ನಿಮಗ್ ರೈಟ್ಸ್ ಕೊಟ್ಟಿದ್ದು ಅಂತ? ಯಾಕೋ ಕೇಳ್ಬಾರ್ದು? ನೀನ್ ನನ್ನನ್ನ ಚಿಕ್ಕಮ್ಮ ಅಂತ ಒಪ್ಕೊಳ್ದೇ ಇರ್ಬಹುದು, ಆದ್ರೆ ನಾನ್ ನಿನ್ನ ಮಗ, ಇವಳನ್ನ ಸೊಸೆ ಅಂತ ಒಪ್ಕೊಂಡಿದ್ದೀನಿ. ಅಂದ್ಮೇಲೆ ನನಗ್ ಕೇಳೋ ರೈಟ್ಸ್ ಇದೆ. ನೋಡಿ, ರೈಟ್ಸ್ ಬಗ್ಗೆ ಎಲ್ಲ ಮಾತಾಡಿದ್ರೆ ಆಮೇಲೆ ನಿಮ್ಮ ಪೇಮೆಂಟ್ ರೈಟ್ಸ್ ನನ್ನ ಹತ್ರ ಇರುತ್ತೆ, ಕತ್ರಿ ಬೀಳ್ಬೇಕಾಗತ್ತೆ. ನಾನು ಅದಕ್ಕೆಲ್ಲ ಕೇರ್ ಮಾಡಲ್ಲ ಕಣೋ. ನನ್ನ ಪಾತ್ರ ಎಷ್ಟು ಇನ್ವಾಲ್ವ್ಮೆಂಟ್ ಕೇಳತ್ತೋ ನಾನಷ್ಟು ಮಾಡೇ ಮಾಡ್ತೀನಿ. ಈಗೇನು, ನಾನು ಇಲ್ಲೇ ಮಲ್ಕೊಳ್ತೀನಿ, ನೀವಿಬ್ರು ಹೊರಗಡೆ ಹೋಗಿ. ಅದು ಚಾನ್ಸೇ ಇಲ್ಲ. ನಮ್ಮ ರೂಮನ್ನ ನಾವು ಹಾಗೆಲ್ಲ ಯಾರ್ಯಾರಿಗೋ ಬಿಟ್ಕೊಡೋದಕ್ಕೆ ಮಾತೇ ಒಪ್ಪಲ್ಲ. ಸರಿ ಬಿಡು, ಹೇಗಿದ್ರು ನೀನ್ ಒಬ್ನೇ ತಾನೇ ಇಲ್ಲಿ ಮಲ್ಕೊಳ್ಳೋದು. ಇವತ್ ನಾನು ನನ್ನ ಮಗನ್ ಜೊತೆಲೆ ಮಲ್ಕೊಳ್ತೀನಿ. ಚಿಕ್ಕಜ್ಮಾನ್ರೆ, ಇವ್ರು ಇಲ್ಲೇ ಮಲ್ಕೊಳ್ಳಿ, ನಾವ್ ಹೊರಗಡೆ ಹೋಗೋಣ, ನಡೀರಿ. ಸೊಸೆ ಅಂದ್ರೆ ಹೀಗಿರ್ಬೇಕು, ನೋಡ್ ಕಲ್ತ್ಕೋ ಸ್ವಲ್ಪ. ಹಲೋ, ನಾವು ಕಲ್ತ್ಕೊಳ್ಳೋ ವಂಶದವ್ರಲ್ಲ, ಕಲ್ಸೋ ವಂಶದವ್ರು. ನನ್ನ ಅರ್ಧಂಗಿನಿ ಹೇಳ್ತಿದ್ದಾಳೆ ಅಂತ ಜಾಗ ಬಿಟ್ಕೊಡ್ತಾ ಇದೀವಿ, ಇಲ್ಲಾಂದ್ರೆ ನಮ್ಮ ಅಂತಃಪುರಕ್ಕೆ ಬೇರೆಯವ್ರ ಎಂಟ್ರಿನೇ ಇಲ್ಲ. ನಡೀರಿ ಬೇಗ, ನಾನ್ ಮಲ್ಕೋಬೇಕು. ರೀ, ಕೇಳಿಸ್ಲಿಲ್ವಾ? ನಡೀರಿ, ಚಾಪೆ ಎತ್ಕೊಂಡ್ ಬನ್ನಿ. ನಮ್ಮನ್ನ ಅದ್ ಯಾವ ಬೀದಿಲ್ ಮಲಗಿಸ್ತಿರೋ. ಅಯ್ಯೋ, ಹೋಗಮ್ಮ ಬೇಗ, ನಿದ್ದೆ ಬರ್ತಿದೆ. ಗುಡ್ ನೈಟ್. ಬಂಗಾರಿ, ಈ ಬಿಸಿಲುಗಾಲದಲ್ಲಿ ಇಲ್ಲಿ ಮಲ್ಗೋ ಬದ್ಲು ನಡೀರಿ, ಟೆರೆಸ್ ಮೇಲೆ ಆರಾಮಾಗಿ ತಂಪಂಗ್ ನಿದ್ದೆ ಮಾಡೋಣ. ನಾನ್ ಎಲ್ ಮಲಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಮೊದ್ಲು ನೀವ್ ಎಲ್ ಮಲಗ್ತಿರೋ ಅದನ್ನ ನೋಡಿ. ಇನ್ನೆಲ್ಲಿ? ನಿಮ್ ಪಕ್ಕದಲ್ಲಿ. ಮಲಗ್ತೀನಿ ಅನ್ಕೊಂಡ್ರೆ ಚೂಚು ಕಾಮಿಡಿ. ಅಲ್ಲ ರೀ, ಇಷ್ಟು ದೊಡ್ಡ ಬಾಡಿಗೆ, ಇಷ್ಟು ದೊಡ್ಡ ಮನೇಲಿ ಒಂದು ಸಣ್ಣ ಜಾಗನೂ ಸಿಗಲ್ವಾ? ಸಿಗುತ್ತೆ, ಆದ್ರೂ ಏನು ಹೇಳಿದ್ನಪ್ಪ. ಆಮೇಲೆ ನಿಮ್ಮೂರಲ್ಲಿ ಆ ತೋಟದ ಮನೇಲಿ ಹೊರಗಡೆ ಮಲಗಿದ್ನಲ್ಲ, ಆ ಫೀಲು ಎಲ್ಲೂ ಸಿಗಲ್ಲ ಬಿಡ್ರಿ.